ಸೊ ಈಗ ಒಂದೊಂದೇ ಯೂನಿಟ್ಗಳನ್ನು ನೋಡ್ತಾ ಹೋಗೋಣ. ಇನ್ನೊಂದು ಸ್ವಲ್ಪ ನಿಮಗೆ ಡೀಪ್ ಆಗಿ ಅರ್ಥ ಆಗ್ತಾ ಹೋಗುತ್ತೆ ನಾವು ಯಾವ್ಯಾವ ರೀತಿಯಾದಂತಹ ಕ್ರೈಮ್ಸ್ಗಳನ್ನ ನೋಡ್ತಾ ಹೋಗ್ತೀವಿ ಅಂತ. ಸೊ ಯೂನಿಟ್ 1 ನೀವು ತುಂಬಾ ಚೆನ್ನಾಗಿ ಓದ್ಬಿಟ್ರೆ, ನಾನು ತುಂಬಾ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ, ಯೂನಿಟ್ 1 ನೀವು ತುಂಬಾ ಚೆನ್ನಾಗಿ ಓದ್ಬಿಟ್ರೆ ಯೂನಿಟ್ 2, 3, 4, 5 ಓದು ಅಂತ ಅಷ್ಟು ಅವಶ್ಯಕತೆ ಇಲ್ಲ. ಯಾಕಂದ್ರೆ ಯೂನಿಟ್ 1 ಅಲ್ಲಿ ಇರುವಂತದನ್ನೇ ಸ್ಪ್ಲಿಟ್ ಮಾಡಿ ಯೂನಿಟ್ 2, 3, 4, 5 ಗೆ ಕೊಟ್ಟಿದ್ದಾರೆ. ಸೊ ಯೂನಿಟ್ 1 ಅಲ್ಲಿ ಫಸ್ಟ್ ಆಲ್ವೇಸ್ ನಾನು ಹೇಳ್ತಾ ಇರ್ತೀನಿ ಇಂಟ್ರೊಡಕ್ಷನ್ ಬಗ್ಗೆನೇ ಮಾತಾಡುತ್ತೆ ಅಂತ. ಸೊ ಇಲ್ಲಿ ಕೂಡ ಅಷ್ಟೇ ಸಬ್ಜೆಕ್ಟ್ ನ ಇಂಟ್ರೊಡಕ್ಷನ್ ಬಗ್ಗೆ ಮಾತಾಡ್ತಾ ಇದೆ. ವೈಟ್ ಕಾಲರ್ ಕ್ರೈಮ್ ನ ಇಂಟ್ರೊಡಕ್ಷನ್. ವೈಟ್ ಕಾಲರ್ ಕ್ರೈಮ್ ಅಂತ ಏನು, ಸೊ ಈ ವೈಟ್ ಕಾಲರ್ ಕ್ರೈಮ್ ಏನಿದೆ, ಆ ವೈಟ್ ಕಾಲರ್ ಕ್ರೈಮ್ ನ ಕಾನ್ಸೆಪ್ಟ್ ಏನ್ ಮಾತಾಡುತ್ತೆ, ಆ ವೈಟ್ ಕಾಲರ್ ಕ್ರೈಮ್ ನ ಪರಿಕಲ್ಪನೆ ಏನು, ಒಂದು ಪರಿಚಯ ಏನ್ ಮಾತಾಡುತ್ತೆ ಅಂತ. ಇಂಡಿಯಾದಲ್ಲಿ ವೈಟ್ ಕಾಲರ್ ಕ್ರೈಮ್ ನ ಬಗ್ಗೆ ಯಾವ ರೀತಿ ಡಿವಿಯನ್ಸಸ್ ಗಳನ್ನ ನಾವು ನೋಡ್ತಾ ಹೋಗ್ತೀವಿ ಅಂತ. ಇಂಡಿಯಾದಲ್ಲಿ ವೈಟ್ ಕಾಲರ್ ಕ್ರೈಮ್ಸ್ ನಲ್ಲಿ ನಮ್ಮ ಈ ಸಾಮಾಜಿಕ ಮತ್ತು ಆರ್ಥಿಕ ಅಫೆನ್ಸಸ್ ಗಳಲ್ಲಿ ನಾವು ಕೆಟಗರೈಸ್ ಮಾಡಿದಾಗ ನಾವು ಯಾವ ರೀತಿ ಒಂದು ವರ್ಗಗಳ, ಒಂದು ವಿಧಾನಗಳನ್ನ, ಒಂದು ಟೈಪ್ಸ್ ಅನ್ನ, ಒಂದು ಸ್ಟೇಜಸ್ ಗಳನ್ನ ನೋಡ್ತೀವಿ ಅಂತ. ಸೊ ಮೊದಲನೇ ಸ್ಟೇಜ್ ನಲ್ಲಿ ಅಧಿಕೃತ ವಿಚಲನ ಅಂತಿದೆ. ಅಂದ್ರೆ ಡಿವಿಯನ್ಸಸ್ ಅಂತಂದ್ರೆ ಎಲ್ಲಿ ನಾವು ಡೈವರ್ಷನ್ಸ್ ಗಳನ್ನ ನೋಡ್ತೀವಿ ಅಂತ. ಮೊದಲನೇದಾಗಿ ಅಫಿಷಿಯಲ್ಸ್ ಗಳು ಅಂತ ಕರಿತೀವಿ. ಸೊ ಈ ಅಫಿಷಿಯಲ್ಸ್ ಲಿಸ್ಟ್ ಅಲ್ಲಿ ಯಾರ್ಯಾರು ಬರ್ತಾರೆ ಗೊತ್ತಾ? ಸೊ ಯಾರ್ಯಾರು ಕ್ರೈಮ್ ಮಾಡ್ತಾರೆ ಅಂತ ಅಫಿಷಿಯಲ್ಸ್ ಗಳು. ಅಫಿಷಿಯಲ್ ಲಿಸ್ಟ್ ಅಲ್ಲಿ ಯಾರ್ಯಾರು ಬರ್ತಾರೆ? ಲೆಜಿಸ್ಲೇಟರ್ಸ್ ಬರ್ತಾರೆ. ಲೆಜಿಸ್ಲೇಟರ್ಸ್ ಅಂದ್ರೆ ಏನು? MLA, MP, ನಿಮ್ಮ ಊರ್ ಕಾರ್ಪೊರೇಟ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷ, ಸದಸ್ಯರು, ಇವರೆಲ್ಲ ವೈಟ್ ಕಾಲರ್ ಕ್ರೈಮ್ಸ್ಗಳು. ತುಂಬಾ ದೊಡ್ಡ ಮನುಷ್ಯರು, ನೋಡ್ಲಿಕ್ಕೆ ಮಾತ್ರ ತುಂಬಾ ದೊಡ್ಡ ಮನುಷ್ಯರು, ಮಾಡುವಂಥದ್ದೆಲ್ಲ ಹಲ್ಕ ಕೆಲಸ ಅಂತಾರಲ್ಲ ಆ ರೀತಿ. ಸೊ ಆ ಡಿವಿಯನ್ಸಸ್ ಗಳನ್ನ ಇಲ್ಲಿ ನೋಡ್ತಾ ಹೋಗ್ತೀರಾ. ಆಮೇಲೆ ಜಡ್ಜಸ್ಗಳು, ಕೆಲವು ಜಡ್ಜಸ್ಗಳು ಸೇಲ್ ಆಗ್ತಾರೆ, ಕೆಲವು ಜಡ್ಜಸ್ಗಳು. ಆಮೇಲೆ ಬ್ಯೂರೋಕ್ರಾಟ್ಸ್ಗಳು ಅಂತ ಇದೆ. ಬ್ಯೂರೋಕ್ರಾಟ್ಸ್ ಅಂತ ಬಂದಾಗ ಬ್ಯೂರೋಕ್ರಾಟ್ಸ್ ಗಳಲ್ಲಿ ಯಾರ್ಯಾರು ಬರ್ತಾರೆ? IAS ಆಫೀಸರ್, IPS ಆಫೀಸರ್, AC, DC ಇವರೆಲ್ಲ ಬರ್ತಾರೆ. ಸೊ ಇವರೆಲ್ಲ ಹೇಗೆ ಅಂತಂದ್ರೆ ಇವ್ರು ಕ್ರೈಮ್ ಮಾಡೋದು ಗೊತ್ತೇ ಆಗಲ್ಲ. ಇವ್ರು ಯಾರೋ ಇನ್ನೊಬ್ಬನಿಟ್ಟು ಸೆಕೆಂಡ್ ಪಾರ್ಟಿನ ಕ್ರೈಮ್ ಮಾಡಿಸ್ತಾ ಇರ್ತಾರೆ. ಬಟ್ ಕ್ರೈಮ್ ಆದ ಕ್ರೈಮ್ಸ್ ಅಲ್ವಾ. ಸೊ ಅದನ್ನ ನಾವು ನಂಬರ್ 1 ಡಿವಿಯನ್ಸ್ ಅಂತ ಕರಿತೀವಿ. ಸೆಕೆಂಡ್, ಪ್ರೊಫೆಷನಲ್ ಡಿವಿಯನ್ಸಸ್. ಸೊ ಪ್ರೊಫೆಷನಲ್ ಡಿವಿಯನ್ಸಸ್ ಅಲ್ಲಿ ಟ್ರೇಡ್ ನ ಒಂದು ವ್ಯಾಪಾರದ ಡಿವಿಯನ್ಸಸ್ ಗಳೆಲ್ಲ ಬರ್ತಾ ಹೋಗುತ್ತೆ. ಆಮೇಲೆ ಥರ್ಡ್, ಟ್ರೇಡ್ ಡಿವಿಯನ್ಸಸ್, ವ್ಯಾಪಾರಕ್ಕೆ ಸಂಬಂಧಪಟ್ಟ ಹಾಗೆ ಡಿವಿಯನ್ಸಸ್ಗಳು. ಫೋರ್ತ್ ಬಂದ್ಬಿಟ್ಟು ಲ್ಯಾಂಡ್ ಲಾಗೆ ಸಂಬಂಧಪಟ್ಟಿರುವಂತಹ ಡಿವಿಯನ್ಸಸ್ಗಳು. ಓಕೆ, ಥರ್ಡ್ ಫೋರ್ತ್. ಓಕೆ, ಭೂ ಕಾನೂನಿಗೆ ಸಂಬಂಧಪಟ್ಟಿರುವಂತಹ ವಿಚಲನ ಆಗಿರ್ಬೋದು. ಅಥವಾ ಫಿಫ್ತ್ ಬಂದ್ಬಿಟ್ಟು ಅಪ್ಪರ್ ಕ್ಲಾಸ್ಗೆ ಸಂಬಂಧಪಟ್ಟಿರುವಂತಹ ಡಿವಿಯನ್ಸಸ್ಗಳು. ತುಂಬಾ ಅಪ್ಪರ್ ಕ್ಲಾಸ್ ಅಲ್ಲಿ ಇರ್ತಾರಲ್ಲ, ಟಾಪ್ ಕ್ಲಾಸ್ ಅಲ್ಲಿ ತುಂಬಾ ದುಡ್ಡಿರುವಂತರು, ಅವರ ಡಿವಿಯನ್ಸಸ್ಗಳು. ಸಿಕ್ಸ್ತ್ ಬಂದ್ಬಿಟ್ಟು ಪೊಲೀಸ್ ಆಫೀಸರ್ಸ್ ಗಳೇನಿರ್ತಾರೆ ಅವರ ಡಿವಿಯನ್ಸಸ್ಗಳು, ಅವರ ಡಿಸ್ಟರ್ಬೆನ್ಸ್ಗಳು, ಪೊಲೀಸ್ ಆಫೀಸರ್ಸ್ಗಳು ಮಾಡುವಂತಹ ಕ್ರೈಮ್ಸ್ಗಳು. ಆಮೇಲೆ ಜೆಂಡರ್ ಬೇಸ್ ನಲ್ಲಿ ಮಾಡುವಂತ ಡಿವಿಯನ್ಸಸ್ಗಳ ಬಗ್ಗೆನೂ ಕೂಡ ಸ್ಟಡಿ ಮಾಡ್ತಾ ಹೋಗ್ತೀರಾ. ಆಮೇಲೆ ರಿಲಿಜಿಯಸ್ ಲೀಡರ್ಸ್ ಗಳೇನಿರ್ತಾರೆ, ಧಾರ್ಮಿಕ ಗುರುಗಳು ಅಂತ ನಾವೇನ್ ಕರಿತೀವಿ, ಧಾರ್ಮಿಕ ಮುಖಂಡರು ಅಂತ ಏನ್ ಕರಿತೀವಿ, ಧಾರ್ಮಿಕ ಸಂಘಟನೆಗಳು ಅಂತ ಏನ್ ಕರಿತೀವಿ, ಅವರಿಂದ ಆಗುವಂತ ಕ್ರೈಮ್ಸ್ಗಳು. ಈ ಧಾರ್ಮಿಕ ಲೀಡರ್ಸ್ ಅಥವಾ ಆರ್ಗನೈಸೇಷನ್ ಜಗಳಗಳು ಅಂತಂದ್ರೆ ಯಾವುದೇ ಒಂದು ಧರ್ಮ ಆಗ್ಲಿ, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಯಾವುದೇ ಒಂದು ಧರ್ಮ ಆಗ್ಲಿ, ಅವ್ರದೇ ಆದಂತ ಒಂದು ವಿಂಗ್ಸ್ ಗಳಿರ್ತವೆ. ಸೊ ಆ ವಿಂಗ್ಸ್ ಗಳಿಗೆ ಫಂಡ್ ಎಲ್ಲ ಕೊಟ್ಬಿಟ್ಟು ಒಂದ್ ಸ್ವಲ್ಪ ಚೂ ಬಿಟ್ಬಿಟ್ಟು ಜನರ ಮಧ್ಯದಲ್ಲಿ ಗಲಾಟೆ ಹಬ್ಸಿ ಅಂತೇಳಿ ಮಾಡಿಸುವಂಥದ್ದು. ಯಾರು ಮಾಡ್ತಾರೆ ಇದೆಲ್ಲ? ಪೊಲಿಟಿಷಿಯನ್ಸ್ ಗಳು ಮಾಡ್ತಾರೆ. ಪೊಲಿಟಿಷಿಯನ್ಸ್ ಗಳ ಕೆಲಸನೇ ಅದು. ಈ ಬುದ್ಧಿ ಇಲ್ದೇ ಇರೋವಂಥವ್ರು ಅದನ್ನ ಫಾಲೋ ಮಾಡ್ಕೊಂಡು, ಕೆಲಸ ಇಲ್ಲದೆ ಮಾಡೋ ಕೆಲಸ ಇರಲ್ಲ, ಅವರೇ ಅಂತಕ್ಕೆಲ್ಲ ಫಾಲೋ ಮಾಡೋದಲ್ಲ, ಅದೆಲ್ಲ ಫಾಲೋ ಮಾಡ್ಕೊಂಡು ಜೈಕಾರ ಹಾಕೊಂಡು, ಎನಿ ಧರ್ಮ, ನಾನು ಎಲ್ಲ ಧರ್ಮದಲ್ಲಿ ಹೇಳ್ತಾ ಇರುವಂಥದ್ದು, ಜೈಕಾರ ಹಾಕೊಂಡು ಹಿಂದೆ ಹೋಗ್ತಾರೆ. ಸೊ ಪೊಲಿಟಿಷಿಯನ್ ದುಡ್ಡು ಮಾಡ್ಕೊಂಡು ಇನ್ನೂ ಕೂಡ ಮೇಲೆ ಹೋಗ್ತಾನೆ ಇರ್ತಾನೆ. ಇವ್ರು ಜೈಕಾರ ಹಾಕ್ತಾ ತಿಂಡಿ ಟಿಫನ್ ತಿನ್ಕೊಂಡು ಮನೆಯಲ್ಲಿ ರಾತ್ರಿ ಒಂದು ಮುಗಿಸ್ಕೊಂಡು ಬಂದ್ಬಿಟ್ರೆ ನೆಮ್ಮದಿ ಆದಂತ ಜೀವನ. ಸೊ ಅದೇ ಎಜುಕೇಶನ್ ಮತ್ತು ಅನ್ಎಜುಕೇಟೆಡ್ಗೆ ಅದೇ ಡಿಫ್ರೆನ್ಸ್. ಸೊ ಈ ರೀತಿಯಾದಂಥ ಡಿವಿಯನ್ಸಸ್ ಗಳನ್ನು ಕೂಡ ಯೂನಿಟ್ 1 ಅಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ಸೊ ಈಗ ಯೂನಿಟ್ 1 ಅಲ್ಲಿ ಏನಿದೆ ಅಂತ ಬಂದಾಗ, ಯೂನಿಟ್ 1 ಅಲ್ಲಿ ವೈಟ್ ಕಾಲರ್ ಕ್ರೈಮ್ ಅಂತಂದ್ರೆ ಏನು, ಇಂಡಿಯಾದಲ್ಲಿ ಹೇಗೆ ಅಪ್ರೋಚ್ ಮಾಡ್ತಾರೆ ಅಂತ 7 ರೀತಿಯಾಗಿ ಅಪ್ರೋಚಸ್ ಗಳನ್ನ ನೋಡ್ತೀರಾ. ಒಂದು ಅಫಿಷಿಯಲ್ ಡಿವಿಯನ್ಸಸ್ ನೋಡ್ತಾ ಹೋಗ್ತೀರಾ, ಪ್ರೊಫೆಷನಲ್ ಡಿವಿಯನ್ಸ್, ಟ್ರೇಡ್ಗೆ ಸಂಬಂಧಪಟ್ಟಿರುವಂತ ಡಿವಿಯನ್ಸಸ್ಗಳು, ಲಾಗೆ ಸಂಬಂಧಪಟ್ಟಿರುವಂತ ಡಿವಿಯನ್ಸಸ್ಗಳು, ಅಪ್ಪರ್ ಕ್ಲಾಸ್ಗೆ ಸಂಬಂಧಪಟ್ಟಿರುವಂತ ಡಿವಿಯನ್ಸಸ್ಗಳು, ಪೊಲೀಸ್ಗೆ ಸಂಬಂಧಪಟ್ಟಿರುವಂತ ಡಿವಿಯನ್ಸಸ್ಗಳು, ಜೆಂಡರ್ ಬೇಸ್ಗೆ ಸಂಬಂಧಪಟ್ಟಿರುವಂತ ಡಿವಿಯನ್ಸಸ್ಗಳು, ಅದಾದ್ಮೇಲೆ ರಿಲಿಜಿಯಸ್ ಲೀಡರ್ಸ್ ಗಳಿಗೆ ಸಂಬಂಧಪಟ್ಟಿರುವಂತ ಡಿವಿಯನ್ಸಸ್ಗಳು ನೋಡ್ತಾ ಹೋಗ್ತೀರಾ. ಇದಿಷ್ಟು ಯೂನಿಟ್ ನಂಬರ್ 1 ಬಗ್ಗೆ.